ಇವತ್ತು ಸಿಲಿಕಾನ್ ಸಿಟಿಯೇ ಬೆಚ್ಚಿ ಬೀಳುವಂತಹ ಕ್ರೈಮ್ ಬೆಂಗಳೂರು ನಗರದಲ್ಲಾಗಿದೆ. ಇವತ್ತು ಮಧ್ಯಾಹ್ನದ ವೇಳೆಗೆ ನಡೆದಂಥ ಕ್ರೈಮ್ ನಿಜಕ್ಕೂ ಕೂಡ ಅಷ್ಟೇ ಎಲ್ಲರನ್ನೂ ಶಾಕ್ಗೆ ಒಳಗಾಗುವಂತೆ ಮಾಡಿರುವಂಥದ್ದು. ಪಾಗಲ್ ಪ್ರೇಮಿಯೊಬ್ಬಾಕೆ ತನ್ನ ಪ್ರಿಯಕರನನ್ನೇ ಬರ್ಬರವಾಗಿ ಕೊಲೆಯನ್ನು ಮಾಡಿದ್ದಾಳೆ. ಹಾಗಾದರೆ ಈ ಒಂದು ಘಟನೆ ಹೇಗಾಯಿತು, ಎಲ್ಲಿ ನಡೀತು ಅನ್ನುವಂಥದ್ರ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ, ಕೇಳಿ. ಇವತ್ತು ನಡೆದಿರುವಂತಹ ಕ್ರೈಮ್ ಅಂತಿಂಥ ಕ್ರೈಮ್ ಅಲ್ಲ, ನಂಬಿಕೆ ದ್ರೋಹದ ಒಂದು ಕ್ರೈಮ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕಂದರೆ ಬ್ಯಾಡ್ರಳ್ಳಿಲಿರುವಂತಹ ಅಂಜನಾ ನಗರದಲ್ಲಿ ಈ ಒಂದು ಮರ್ಡರ್ ಆಗಿದೆ. ಆ ಮರ್ಡರ್ ಮಾಡಿದಿರುವಂಥವ್ರು ಬೇರೆ ಯಾರೂ ಅಲ್ಲ, ಆತನ ಪ್ರೇಯಸಿಯೇ. ದೃಶ್ಯದಲ್ಲಿ ನೋಡ್ಬೋದು ನೀವು, ಇದೇ ಒಂದು ಬಿಲ್ಡಿಂಗ್ನಲ್ಲಿ ಕೊಲೆ ಆಗಿರುವಂತಹದ್ದು. ಈ ಬಿಲ್ಡಿಂಗ್ನ 3rd ಫ್ಲೋರ್ ಏನು ಕಾಣ್ತಾ ಇದೆ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಹೊಗೆ ಯಾವ ರೀತಿಯಾಗಿ ಆವರಿಸ್ಕೊಂಡಿತ್ತು ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಕಿರಣ್ ಎಂಬುವಂತಹ ಒಂದು ಯುವಕ ಏನಿದ್ದಾನೆ, ಆತ ಇವತ್ತು ಮಧ್ಯಾಹ್ನದ ವೇಳೆಗೆ ಪ್ರೇಮ ಎಂಬಾಕೆ ಫೋನ್ ಮಾಡಲಲ್ಲ ಅಂತೇಳ್ಬಿಟ್ಟು ಇದೇ ಒಂದು ಬಿಲ್ಡಿಂಗ್ನಲ್ಲಿರುವಂತಹ 3ನೇ ಫ್ಲೋರ್ನ ಆಕೆಯ ಮನೆಗೆ ಬರ್ತಾನೆ. ಬಂದಂತಹ ಬಳಿಕ ಆತನನ್ನು ಯಾವ ರೀತಿಯಾಗಿ ಅಂತಂದರೆ ವೆಸ್ಟರ್ನ್ ರೀತಿಯಲ್ಲಿ ನಾನು ನಿನಗೆ ಪ್ರಪೋಸ್ ಮಾಡಬೇಕು ಅಂತಲೂ ಕೂಡ ಹೇಳ್ತಾಳೆ. ಜೊತೆಗೆ ಆತನ ಕೈಕಾಲುಗಳನ್ನು ಕೂಡ ಅಷ್ಟೇ ಕಟ್ಟಾಕ್ತಾಳೆ. ಕಟ್ಟಾಕಿದ್ದಾದಂತಹ ಬಳಿಕ ರೋಸ್ ಕೊಟ್ಟು ಪ್ರಪೋಸ್ ಕೂಡ ಅಷ್ಟೇ ಮಾಡ್ತಾಳೆ. ಹೀಗೆ ಪ್ರಪೋಸ್ ಮಾಡಿದಂತಹ ಬಳಿಕ ಸೀಮೆ ಎಣ್ಣೆಯನ್ನು ಸುರಿದು ಆತನನ್ನು ಕೊಲೆಯನ್ನು ಕೂಡ ಅಷ್ಟೇ ಮಾಡ್ತಾಳೆ. ಅಂದರೆ ಯಾವ ರೀತಿಯಾಗಿ ಅಂತಂದರೆ ಆತ ನಗ್ನ ಸ್ಥಿತಿಯಲ್ಲಿ ಕೂಡ ಅಷ್ಟೇ ಆತ ಮಂಚದ ಮೇಲೆ ಇರ್ತಾನೆ. ಇದ್ದಂತಹ ವೇಳೆಯಲ್ಲಿ ಸೀಮೆಎಣ್ಣೆ ಮತ್ತು ಪೆಟ್ರೋಲ್ ಎರಡನ್ನೂ ಕೂಡ ಅಷ್ಟೇ ಸುರಿದಂತಹ ಆಕೆ ಬೆಂಕಿ ಹಚ್ಚಿ ಇಮಿಡಿಯೇಟಾಗಿ ಬಾತ್ರೂಮ್ಗೆ ಹೋಗಿಬಿಟ್ಟು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾಳೆ. ಯಾವಾಗ ಬೆಂಕಿಯ ಕೆನ್ನಾಲಿಗೆ ಅನ್ನುವಂಥದ್ದು ಆವರಿಸ್ಕೊಳ್ಳೋಗುತ್ತೋ, ಹೊರಗಡೆ ಎಲ್ಲನೂ ಕೂಡ ಅಷ್ಟೇ ಹೊಗೆ ಬರುತ್ತೆ. ಅಕ್ಕಪಕ್ಕದಲ್ಲಿರುವಂಥ ನಿವಾಸಿಗಳಂತೂ ಆ ಟೈಮ್ನಲ್ಲಿ ಏನಾಯಿತು, ಬಹುತೇಕ ಸಿಲಿಂಡರ್ ಬ್ಲಾಸ್ಟ್ ಏನಾದರೂ ಆಯಿತಾ ಏನು ಅಂತೇಳ್ಬಿಟ್ಟು ಈ ಅಕ್ಕಪಕ್ಕದ ಬಿಲ್ಡಿಂಗ್ನಲ್ಲಿರುವಂಥವ್ರೆಲ್ಲರೂ ಕೂಡ ಅಷ್ಟೊಂದು ರೀತಿ ಶಾಕ್ಗೆ ಒಳಗಾಗ್ತಾರೆ. ಇಮಿಡಿಯೇಟಾಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ, ಫೈರ್ ಇಂಜನ್ಗೂ ಕೂಡ ಮಾಹಿತಿ ಕೊಡ್ತಾರೆ. ಎಲ್ಲರೂ ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಬರ್ತಾರೆ. ಬಹುಶಃ ಸಿಲಿಂಡರ್ ಬ್ಲಾಸ್ಟ್ ಆಗಿರಬಹುದಾ ಅಂತಲೂ ಕೂಡ ಊಹೆ ಮಾಡ್ಕೊತಾರೆ. ಆ ಟೈಮ್ಗೆ ಆ ಒಂದು ಯುವತಿ ಏನಿದ್ದಾಳೆ ಪ್ರೇಮ, ಆಕೆ ಅದೇ ಒಂದು 3ನೇ ಫ್ಲೋರಿಂದ ಕಿರ್ಚಾಡಿಕೊಂಡು ಇಲ್ಲಿ ಇದೇ ಒಂದು ಮಾರ್ಗವಾಗಿ ಓಡೋಡಿ ಕೆಳಗಡೆ ಬರ್ತಾಳೆ. ಹಾಗೆ ಬಂದಂಥ ಆಕೆ ಇಲ್ಲಿದ್ದಂಥ ಜನರಿಗೆ ಹೇಳುವಂಥದ್ದು ಏನು ಅಂತಂದರೆ, ಈ ರೀತಿಯಾಗಿ ಕಿರಣ್ ಎಂಬುವಂಥ ಆತ ನಮ್ಮ ಮನೆಗೆ ಬಂದಿದ್ದ, ನನಗೆ ಪ್ರಪೋಸ್ ಮಾಡ್ದ. ಪ್ರೇಮ ಎನ್ನುವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕಿರಣ್ ಎನ್ನುವರಿಗೆ ಪೆಟ್ರೋಲ್ ಮತ್ತು ಕೆರೋಸಿನ್ ಮಿಶ್ರಿತ ಒಂದು ಲಿಕ್ವಿಡ್ ಹಾಕಿ ಆ ಮನೆಯಲ್ಲಿ ಪ್ರೇಮ ಅನ್ನೋರು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಒಂದು ಪ್ರಕರಣ ಆಗಿರ್ತದೆ. ಈ ಪ್ರೇಮ ಮತ್ತು ಮೃತ ಕಿರಣ್ ಇಬ್ಬರು ವೊಡಾಫೋನ್ ಒಂದು ಕಚೇರಿಯಲ್ಲಿ ರಾಜಾಜಿನಗರದಲ್ಲಿ ಹಿಂದೆ ಕೆಲಸ ಮಾಡ್ತಿರ್ತಾರೆ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿದ್ದರು ಅಂತ ತಿಳಿದು ಬಂದಿರ್ತದೆ. ಸೊ ಇತ್ತೀಚೆಗೆ ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೋ ರೀತಿಯ ಸಮಸ್ಯೆ ಆಗಿ ಈಕೆ ಕಿರಣ್ ಅನ್ನೋನು ಈ ಪ್ರೇಮವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲಿಂಗಲ್ಲಿ ಆತನನ್ನು ಕೊಲೆ ಮಾಡಲು ಈಕೆ ನಿರ್ಧಾರ ಮಾಡಿ ಇವತ್ತು ಮನೆಗೆ ಕರೆಸ್ಕೊಂಡು ಈ ಒಂದು ಕೃತ್ಯವನ್ನು ಎಸಗಿರ್ತಾರೆ. ಈ ಕತೆ ಕಟ್ಟಿದ್ದಾದಂಥ ಬಳಿಕ ಇಲ್ಲಿದ್ದಂಥವರು ಕೂಡ ಅಷ್ಟೇ ಬಹುತೇಕ ಇರಬಹುದೇನೋ ಆತ ಅಷ್ಟೇ ಎಲ್ಲರೂ ಕೂಡ ಊಹೆ ಮಾಡಿರ್ತಾರೆ. ಇಮಿಡಿಯೇಟಾಗಿ ಬ್ಯಾಡ್ರಳ್ಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬರ್ತಾರೆ. ಸೋಕೋ ಟೀಮ್ ಬರುತ್ತೆ, FSL ಅವ್ರು ಬರ್ತಾರೆ, ಪರಿಶೀಲನೆ ಮಾಡೋಕ್ಕೆ ಮುಂದಾಗ್ತಾರೆ. ಹೀಗೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಇಲ್ಲಿ ಆಗಿರುವಂತಹದ್ದು ಆತ್ಮಹತ್ಯೆ ಅಲ್ಲ, ಬದಲಾಗಿ ಕೊಲೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಹಾಗಾದರೆ ಪೊಲೀಸರಿಗೆ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನುವಂಥದ್ದಕ್ಕೆ ಸಿಕ್ಕಂಥ ಒಂದು ಸಾಕ್ಷ್ಯ ಏನು ಅನ್ನುವಂಥದ್ದನ್ನು ಕೂಡ ಅಷ್ಟೀಗ ನಾನು ಹೇಳ್ತಾ ಹೋಗ್ತೀನಿ, ಕೇಳಿ. ಆರಂಭದಲ್ಲಿ ಸುಸೈಡ್ ಅಂತ ಕ್ರೈಮ್ ಸೀನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಅನುಮಾನ ಬರುತ್ತೆ, ಇಲ್ಲ ಇದೇನೋ ಕೊಲೆ ಆದಂತಹ ರೀತಿಯಲ್ಲಿ ಇದೆಯಲ್ಲ ಅಂತೇಳ್ಬಿಟ್ಟು. ಜೊತೆಗೆ ಅಕ್ಕಪಕ್ಕದವರನ್ನು ಕೂಡ ಅಷ್ಟೇ ಪೊಲೀಸರು ವಿಚಾರಣೆಗೆ ಒಳಪಡಿಸೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಏನು ಆ ಒಂದು ರೋಡ್ ಕಾಣ್ತಾ ಇದೆ, ಆ ಒಂದು ರೋಡ್ನ ಮೂಲಕವಾಗಿ ಆ ಒಂದು ಯುವತಿ ಆ ವ್ಯಕ್ತಿ ಬರೋದಕ್ಕಿಂತ ಮುಂಚಿತವಾಗಿ ಪೆಟ್ರೋಲನ್ನು ಖರೀದಿ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಬರುವಂಥ ಒಂದಷ್ಟು ದೃಶ್ಯಾವಳಿಗಳನ್ನು ನೋಡಿರ್ತಾರೆ. ಪೊಲೀಸರು ಕೂಡ ಅಷ್ಟೇ ಯಾವುದೇ ಒಂದು ಕ್ರೈಮ್ ಸೀನ್ ಆದಂತಹ ವೇಳೆಯಲ್ಲಿ ಅಕ್ಕಪಕ್ಕದವ್ರನ್ನ ಎನ್ಕ್ವೈರಿ ಮಾಡ್ತಾರೆ, ಇವ್ರು ಯಾರು, ಇವ್ರ ಬಿಹೇವಿಯರ್ ಏನು, ಇವ್ರ ವ್ಯಕ್ತಿತ್ವ ಹೇಗೆ ಅಂತ. ಅದೇ ರೀತಿಯಾಗಿ ಆ ಒಂದು ಯುವತಿಯ ಬಗ್ಗೆ ಕೂಡ ಅಷ್ಟೇ ಪೊಲೀಸರು ಮಾಹಿತಿ ಸಂಗ್ರಹ ಮಾಡಲು ಮುಂದಾದಂಥ ವೇಳೆಯಲ್ಲಿ ಅಲ್ಲಿದ್ದಂಥ ಒಂದಷ್ಟು ಜನ ಸ್ಥಳೀಯರು ಹೇಳುವಂತಹದ್ದು, ಹೌದು ಆ ಒಂದು ಯುವತಿ ಇವತ್ತು ಮಧ್ಯಾಹ್ನ ಸುಮಾರು 12-12:30 ವೇಳೆಗೆ ಕೈಯಲ್ಲೊಂದು ಪೆಟ್ರೋಲ್ ಇಟ್ಕೊಂಡು ಬರ್ತಾ ಇದ್ಲು, ಬಹುತೇಕ ಆಕೆನೇ ಪೆಟ್ರೋಲ್ ಹಾಕಿ ಸುಟ್ಟಿರಬಹುದು ಅಂತ ಒಂದಷ್ಟು
ಅನುಮಾನಗಳಿದ್ದಾವೆ ಅಂತಲೂ ಕೂಡ ಅಷ್ಟೇ ಪೊಲೀಸರಿಗೆ ಹೇಳ್ತಾರೆ. ಅಷ್ಟು ಹೇಳಿದ್ರೆ ನಮ್ಮ ಪೊಲೀಸರು ಬಿಡ್ತಾರಾ? ಇಮಿಡಿಯೇಟಾಗಿ ಆಕೆಯನ್ನು ವಶಕ್ಕೆ ಪಡಿತಾರೆ. ಕ್ರೈಮ್ ಸೀನಲ್ಲೂ ಕೂಡ ಅಷ್ಟೇ ಪೊಲೀಸರಿಗೆ ಇಲ್ಲ ಇದು ಸುಸೈಡ್ ರೀತಿಯಲ್ಲಿ ಕಾಣ್ತಾ ಇಲ್ಲ, ಯಾಕಂದರೆ ಕೈಕಾಲು ಕಟ್ಟಾಕಿದ್ದಾರೆ, ಈ ರೀತಿಯಾಗಿ ಬೆಂಕಿ ಹತ್ಕೊಂಡಿದೆ, ಬಹುತೇಕ ಕೊಲೆ ಮಾಡಿರಬಹುದಾ ಅನ್ನುವಂಥ ಒಂದು ಅನುಮಾನದ ಮೇಲೆ ಇಮಿಡಿಯೇಟಾಗಿ ಆಕೆಯನ್ನು ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡ್ಕೊಂಡು ಆಕೆಯನ್ನು ನೇರವಾಗಿ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಭಯಾನಕವಾದಂತಹ ವಿಚಾರವನ್ನು ಆಕೆ ಬಾಯಿ ಬಿಡ್ತಾಳೆ. ಜೊತೆಗೆ ನಾನು ಕೊಲೆ ಮಾಡಿದ್ದು ನಿಜ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆತ ಪೊಲೀಸರ ಮುಂದೆ ಹೇಳಿಕೆಯನ್ನು ಆಕೆ ಕೊಡ್ತಾಳೆ. ಹಾಗಾದರೆ ಪೊಲೀಸರಿಗೆ ಒಂದು ಅನುಮಾನ ಶುರುವಾಗುತ್ತೆ, ಹಾಗಾದರೆ ಕೊಲೆ ಮಾಡೋದಕ್ಕೆ ರೀಸನ್ ಆದರೂ ಏನು ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಮಾಡಿದಂತಹ ವೇಳೆಯಲ್ಲಿ ಹುಡುಗ ಇತ್ತೀಚಿನ ದಿನಗಳಲ್ಲಿ ಅವಾಯ್ಡ್ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರವನ್ನು ಕೂಡ ಆಕೆ ಹೇಳ್ತಾಳೆ. ಜೊತೆಗೆ ನಾವಿಬ್ಬರೂ ಕೂಡ ಅಷ್ಟೇ ಪ್ರೀತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಹುಡುಗ ಇತ್ತೀಚೆಗೆ ನನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡೋಕ್ಕೆ ಶುರುವಾಗಿದ್ದ. ಈ ರೀತಿ ಅವಾಯ್ಡ್ ಮಾಡೋಕ್ಕೆ ಶುರುವಾಗಿದ್ದಂಥ ಕಾರಣಕ್ಕೋಸ್ಕರ ನನಗೆ ಅದನ್ನು ಸಹಿಸೋದಕ್ಕಾಗಿರಲಿಲ್ಲ. ಅದೇ ಕಾರಣಕ್ಕೋಸ್ಕರ ನಾನು ಆತನನ್ನು ಕೊಲೆ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಮಾಡಿದೆ. ಜೊತೆಗೆ ಕೊಲೆ ಮಾಡೋದಕ್ಕಿಂತ ಮುಂಚಿತವಾಗಿ ಆತನಿಗೆ ಹೂ ಕೊಟ್ಟು ಪ್ರಪೋಸ್ ಕೂಡ ಮಾಡಿ ತದನಂತರ ನಾನು ಸೀಮೆ ಎಣ್ಣೆ ಮತ್ತು ಪೆಟ್ರೋಲನ್ನು ಹಾಕಿ ಬೆಂಕಿ ಹಚ್ಚಿದೆ ಅನ್ನುವಂಥ ಒಂದು ಭಯಾನಕವಾದಂಥ ಸ್ಟೇಟ್ಮೆಂಟನ್ನು ಆಕೆ ಬ್ಯಾಡ್ರಳ್ಳಿ ಪೊಲೀಸರ ಮುಂದೆ ಕೊಟ್ಟಿದ್ದಾಳೆ. ಹಾಗಾದರೆ ಕೊಲೆಯಾದಂಥ ಕಿರಣ್ಗೂ ಮತ್ತು ಪ್ರೇಮಾಗೂ ಇಬ್ಬರಿಗೂ ಹೇಗೆಲ್ಲ ಪರಿಚಯ ಆಗಿತ್ತು, ಪರಿಚಯ ಆದಂಥ ಬಳಿಕ ಪ್ರೀತಿ ಹೇಗಾಯಿತು ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹಾಶಿಕ್ ಹೇಳ್ತಾರೆ. ಕೊಲೆಯಾದ ಕಿರಣ್, ಕೊಲೆ ಮಾಡಿದ ಪ್ರೇಮ ಎಲ್ಲಿ ಅವರು? ಇವರಿಬ್ಬರ ನಡುವೆ ಪ್ರೀತಿ ಆಗಿದ್ದಾದರೂ ಹೇಗೆ? ನಂತರದ ದಿನಗಳಲ್ಲಿ ಇದೇ ಪ್ರೀತಿ ಕೊಲೆ ಮಾಡುವ ಹಂತಕ್ಕೆ ಪ್ರೇಮಳನ್ನ ಪ್ರೇರೇಪಿಸಿದ್ದಾದರೂ ಏನು ಅನ್ನೋದನ್ನ ಈ ಸ್ಟೋರಿಯಲ್ಲಿ ನಾವು ನೋಡ್ತಾ ಹೋಗೋಣ. ಪ್ರೇಮ ಹಾಗೂ ಕಿರಣ್ ಮೂಲತಃ ತುಮಕೂರು ಜಿಲ್ಲೆಯವರು. ಒಂದೇ ಜಿಲ್ಲೆಯವರಾಗಿದ್ರೂ ಕೂಡ ಮೊದಲಿಗೆ ಇವರಿಬ್ಬರಿಗೆ ಪರಿಚಯ ಏನೂ ಇರಲಿಲ್ಲ. ಆದರೆ ಅದು ಯಾವಾಗ ಇಬ್ಬರೂ ಕೂಡ ಬೆಂಗಳೂರಿನ ಖಾಸಗಿ ಕಂಪನಿ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು ಅವಾಗಿಂದ ಇಬ್ಬರೂ ಕೂಡ ಪರಿಚಯಸ್ಥರು. ಆರಂಭದ ದಿನಗಳಲ್ಲಿ ಗೆಳೆತನಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ಫ್ರೆಂಡ್ಶಿಪ್ ನಂತರದ ದಿನಗಳಲ್ಲಿ ಸಲುಗೆಯಾಗಿ ಬೆಳೆದು ಪ್ರೀತಿಯಾಗಿ ಹುಟ್ಟುಕೊಂಡಿದ್ದು ಇಬ್ಬರೂ ಕೂಡ ಪ್ರೇಮಿಗಳಾಗಿ ಬೆಂಗಳೂರಿನಾದ್ಯಂತ ಓಡಾಡ್ತಾ ಇದ್ರು. ಪಾರ್ಕು, ಸಿನಿಮಾ ಅಂತ ತಮ್ಮ ಅದ್ಭುತ ದಿನಗಳನ್ನು ಕಳೀತಾ ಇದ್ರು. ನಿನಗೆ ನಾನು, ನನಗೆ ನೀನು ಎನ್ನುವಂತೆ ಇಬ್ಬರೂ ಕೂಡ ಜೀವನವನ್ನು ಮಾಡ್ತಾ ಇದ್ರು. ಆದರೆ ಅದು ಏನಾಯಿತೋ ಗೊತ್ತಿಲ್ಲ, ಇಬ್ಬರ ನಡುವೆಯೂ ಕೂಡ ಬಿರುಕು ಹುಟ್ಟೋದಕ್ಕೆ ಶುರುವಾಯಿತು. ವಿಷಯ ಇಷ್ಟಕ್ಕೆ ನಿಂತಿದ್ರೆ ಎಲ್ಲ ಲವ್ ಸ್ಟೋರಿಗಳಂತೆ ಪಾರ್ಕು, ಸಿನಿಮಾ ಅಂತ ಈ ಸ್ಟೋರಿಯು ಕೂಡ ಹ್ಯಾಪಿ ಎಂಡಿಂಗ್ ಕಾಣ್ತಾ ಇತ್ತು. ಆದರೆ ಆ ಹುಡುಗ ಏನು ಎಡವಟ್ಟು ಮಾಡ್ಕೊಂಡೋ ಗೊತ್ತಿಲ್ಲ, ಆಕೆಯ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡೋ ಅದು ಕೂಡ ಗೊತ್ತಿಲ್ಲ. ಈ ಒಂದು ಕಥೆಯಲ್ಲಿ ಒಂದು ರೋಚಕ ತಿರುವು ಸಿಕ್ಕೇ ಬಿಡ್ತು. ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ದ ಕಿರಣ್ ಇತ್ತೀಚೆಗೆ ಪ್ರೇಮಾಳನ್ನ ಅವಾಯ್ಡ್ ಮಾಡಿದ್ನಂತೆ. ಇಷ್ಟಕ್ಕೆ ರಣರಣ ರಾಕ್ಷಸಿಯಾದ ಪ್ರೇಮ ಕಿರಣ್ಣನ್ನ ಕಂಡ್ರೆ ಕೆಂಡ ಕಾರ್ತಾ ಇದ್ಲು. ನನಗೆ ಸಿಗದವನು ಬೇರೆ ಯಾರಿಗೂ ಕೂಡ ಸಿಗಬಾರ್ದು ಅಂತ ಡಿಸೈಡ್ ಮಾಡಿದ್ಲು. ಹೀಗಾಗಿ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ, ಬಾ ಅಂತ ಕರೆದಿದ್ದಾಳೆ. ಪ್ರೇಯಸಿ ಕರೀತಿದ್ದಾಳಲ್ಲ ಅಂತ ಕಿರಣ್ ಓಡೋಡಿ ಮನೆಗೆ ಹೋಗಿದ್ದಾನೆ. ಕಿರಣ್ ಮನೆಗೆ ಬರ್ತಾ ಇದ್ದ ಹಾಗೆ ಪ್ರೇಮ ಮೋಹದ ಬಲೆ ಬೀಸಿದ್ದಾಳೆ. ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡೋದಕ್ಕೆ ಮುಂದಾಗಿದ್ದಾಳೆ. ಹುಡುಗನ ಕೈಕಾಲು ಕಟ್ಟಿ ಬಟ್ಟೆ ಬಿಚ್ಚಿಸಿದ್ದಾಳೆ. ಬಳಿಕ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ. ಇಷ್ಟು ಟೈಟ್ ಆಗಿ ಯಾಕೆ ಕಟ್ತಾ ಇದೆಯಾ ಅಂತ ಕಿರಣ್ ಈ ವೇಳೆ ಪ್ರಶ್ನೆ ಮಾಡಿದ್ದಾನೆ. ಸುಮ್ನೀರು, ಫಾರಿನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಕಿರಣ್ ಬಾಯಿ ಈ ವೇಳೆ ಆಕೆ ಮುಚ್ಚಿದ್ದಾಳೆ. ಬಳಿಕ ಐ ಲವ್ ಯು ಅಂತಾನೆ ಮೈ ಮೇಲೆ ಪೆಟ್ರೋಲ್ ಸಿರಿದು ಬೆಂಕಿ ಇಟ್ಟಿದ್ದಾಳೆ. ದಗ ದಗ ಹೊತ್ತಿ ಉರಿತಿದ್ದವನ ಮುಂದೆ ರಣಕೇಕೆ ಹಾಕಿದ್ದಾಳೆ ಪ್ರೇಮ. ಅಷ್ಟೇ ಅಲ್ಲ, ಪ್ರಿಯಕರನ ಸಾವಿನ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ವಿಕೃತ ನಡೆಯನ್ನ ತೋರಿದ್ದಾಳೆ. ಸರ್, ನನ್ನ ತಂಗಿ ಇದ್ದು ಮನೆಯಲ್ಲಿ ನಾನು ಬೆಳಿಗ್ಗೆ ಬಂದೆ, ಸ್ನಾನ ಮಾಡಿಕೊಂಡು ದೊಡ್ಡ ತಂಗಿ ಮನೆಗೆ ಹೋಗಿದ್ದೆ. ನನ್ನ ತಂಗಿ ಕೇಳಿದೆ, ನಾನು ಡ್ಯೂಟಿಗೆ ಏನೋ ಹೋಯ್ತೀಯ ಅಂತ. ಸೆಕೆಂಡ್ ಶಿಫ್ಟ್ ಐತಣ, ಹೋಯ್ತೀನಿ ನಾನು, ಆಮೇಲೆ ನನಗೆ ರೆಡಿಯಾಗಿ ನಿಧಾನಕ್ಕೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ನನ್ನ ದೊಡ್ಡ ತಂಗಿ ಮಗುನ ಪಾಪು ನಾನು ನೋಡಾಡಿ ಒಂದು ವಾರ ಆಗಿತ್ತು. ನೋಡೋಣ ಅಂತ ನಾನು ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಹೋಗಿ 1 ಅವರ್ಗೆ ನಮ್ಮ ಓನರ್ ಆಂಟಿ ಫೋನ್ ಮಾಡಿದ್ರು. 1 ಅವರ್ 1.5 ಅವರ್ ಆಗಿತ್ತು. ನಮ್ಮ ಓನರ್ ಆಂಟಿಗೆ ಫೋನ್ ಮಾಡಿದ್ರು ನನ್ನ ದೊಡ್ಡ ತಂಗಿಗೆ, ಹೋಗಿ ಈ ಥರ ನಿಮ್ಮ ಮನೆ ಬೆಂಕಿ ಎತ್ಕೊಂಡು ಉರಿತಾ ಇದೆ ಅಂತ ಅಂದ್ಬಿಟ್ಟು. ಸರಿ ಸೀದಾ ಅಲ್ಲಿಂದ ಬಂದು ನೋಡೋ ಅಷ್ಟೊಂದು ಆಗಲೇ ಕೆಳಗಡೆ ಎಲ್ಲ ಜನ, ಒಂದು 200 ಜನ 300 ಜನ ನಿಂತ್ಕೊಂಡಿದ್ದಾರೆ. ಅಲ್ಲಿಂದ ಬರೋವಾಗಲೇ ನೋಡಿದೆ ಬೆಂಕಿ ಎತ್ಕೊಂಡು ಉರಿತಾ ಇತ್ತು. ಬಂದೆ ನೋಡಿದೆ, ನನ್ನ ತಂಗಿ ಹೆಂಗೋ ಕೆಳಗಡೆ ಸೇವ್ ಆಗಿದ್ದಾರೆ ಅಂದರು ಎಲ್ಲ ಜನ. ಸರಿ, ಆ ಹುಡುಗನ್ನ ಕಾಪಾಡೋಣ ಅಂತ ಅಂದ್ಬಿಟ್ಟು ನಾನು ಬಂದೆ. ಮೇಲುಗಡೆ ಮನೆಗೆ ಬಂದು ನೋಡಿದ್ರೆ ಏನು ಕಾಣ್ತಾ ಇಲ್ಲ, ಫುಲ್ಲು ಬ್ಲರ್ ಆಗಿಬಿಟ್ಟಿತ್ತು. ಯಾರು ಹುಡುಗವನು? ಯಾರು?
ಜೊತೆಲಿ ವರ್ಕ್ ಮಾಡೋ ಹುಡುಗ ಸರ್. 1 ವರ್ಷ 2 ವರ್ಷದಿಂದ ಒಂದೇ ಕಂಪ್ನಿಲಿ ಇಬ್ರು ಗುಡ್ ಫ್ರೆಂಡು ಕೆಲಸ ಮಾಡ್ಕೊಂಡಿದ್ರು. ಅಂದರೆ ಕಂಪ್ನಿ ಮ್ಯಾನೇಜರ್ಗಳು ಹೇಳೋರು ಸರ್ ಇವರಿಗೆ ಹೋಗಿ ಲಾಗಿನ್ ಮಾಡ್ಕೊಂಡು ಬನ್ನಿ ನೀವು ಅಂತ ಅಂದ್ಬಿಟ್ಟು ಹೋಗೋರು ಬರೋರು ಲಾಗಿನ್ ಎಲ್ಲ ಮಾಡ್ಕೊಂಡು ಬರೋರು ಈ ಥರ ವರ್ಕಲ್ಲಿ ಇದ್ದರು, ಫ್ರೆಂಡ್ಶಿಪ್ಪಲ್ಲಿ ಇದ್ದರು. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ನನ್ನ ತಂಗಿ ಹೇಳಿದ್ದೇನಂತ ಮ್ಯಾನೇಜರ್ ಏನೋ ಲಾಗಿನ್ನು ಅಂತಂದ್ಬಿಟ್ಟು ಆ ಲಾಗಿನ್ ಮುಗಿಸ್ಕೊಂಡು ಬನ್ನಿ ಅಂತಂದ್ಬಿಟ್ಟು ಏನೋ ಹೇಳಿದ್ದಾರೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಹುಡುಗ ಬಂದಿರ್ತಾನೆ, ಕರ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ ಮನೆಗೆ. ಬಟ್ ಫೈರ್ ಆಗಿರೋದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ನನ್ನ ದೊಡ್ಡಗೆ ಮನೇಲಿದ್ದೆ. ನಾನು ಅವ್ರು ಫೋನ್ ಮಾಡಿದ್ರು, ನಾನು ಬಂದು ಪ್ರೆಸೆಂಟ್. ಎಷ್ಟು ಜನ ಇದ್ರಿ ಮನೆಯಲ್ಲಿ? ಫುಲ್ ನಾನು, ನಮ್ಮ ತಾಯಿ, ನನ್ನ ತಂಗಿ 3 ಜನ ಇರೋದು ಸರ್. ನಾನು ಬೆಳಿಗ್ಗೆ ಮನೆಗೆ ಬಂದೆ, ಡ್ಯೂಟಿಗೆ ಹೋಗ್ಬಿಟ್ಟು ನಾನು ಬೆಳಿಗ್ಗೆ ಬಂದೆ ಮನೆಗೆ. ಬಂದಾಗ 11 ಗಂಟೆಗೆ ಏನೋ ಬಂದಾಗ ನಮ್ಮ ತಾಯಿ ಡ್ಯೂಟಿಗೆ ಹೋಗ್ತಾಯಿದ್ರು ರೆಡಿಯಾಗಿ. ಆಯ್ತಮ್ಮ ನೀನು ನೋಡು ಅಂತಂದ್ಬಿಟ್ಟು ನಾನು ಇದ್ದೆ ಮನೇಲಿ. ಸ್ವಲ್ಪ ಹೊತ್ತು ಮೊಬೈಲ್ ಚಾರ್ಜಿಂಗ್ ಹಾಕ್ಕೊಂಡು ಇದು ಬಾಡಿಗೆ ಮನೆ? ಫ್ರೆಶ್ ಬಾಡಿಗೆ ಮನೆ ಸರ್. ಸ್ನಾನ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮನೇಲಿ ರೆಸ್ಟ್ ತೊಗೊಂಡು. ನೀವು ಎಲ್ಲಿ ಮೂಲತಃ ಎಲ್ಲಿ? ಯಾವ ಊರು ಕಡೆ ಸರ್ ನೀವು ಮೂಲತಃ? ನಮ್ಮದು ಸ್ವಂತ ಊರು ಬಂದು ಶಿವಂಗೆ ಬೆಟ್ಟದ ಹತ್ರ ಆಲೂರು. ಓಕೆ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇನೆ. ನಮ್ಮ ತಂದೆನೂ ಪೊಲೀಸು. ನಾವು ಮೈಸೂರು ರೋಡ್ CR ಹೆಡ್ ಕ್ವಾರ್ಟ್ರಲ್ಲಿ ಇದ್ದಿದ್ದು. ನಮ್ಮ ತಂದೆಯವ್ರು ತೀರೋದ್ಮೇಲೆ ನಾವು ಖಾಲಿ ಮಾಡ್ಕೊಂಡು ಇಲ್ಲಿ ಈ ಮನೆಗೆ ಬಂದಿದ್ದೀವಿ. ಇಷ್ಟೆಲ್ಲ ನಾಟಕ ಮಾಡಿ ಪ್ರಿಯತಮ ಕಿರಣ್ಣನ್ನ ಕೊಲೆ ಮಾಡಿರುವಂಥ ಪ್ರೇಮ ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾಳೆ. ಅಲ್ಲಿ ಏನೇನು ಹೇಳಿದ್ಲು, ಏನೇನು ಆಯಿತು ಅನ್ನೋದನ್ನ ಮಂಜು ಆರ್ಯ ಎಕ್ಸ್ಪ್ಲೈನ್ ಮಾಡ್ತಾರೆ. ಘಟನೆ ಬಳಿಕ ಪ್ರೇಮನ ಬ್ಯಾಡ್ರಹಳ್ಳಿ ಪೊಲೀಸರು ತಮ್ಮ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೊಲೆಯಾದಂತಹ ಕಿರಣ್ ಕುಟುಂಬಸ್ಥರಿಗೂ ಕೂಡ ಅಷ್ಟೇ ಮಾಹಿತಿಯನ್ನು ತಿಳಿಸಿದ್ದಾರೆ. ಕಿರಣ್ ಕುಟುಂಬಸ್ಥರು ಬ್ಯಾಡ್ರಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬಂದು ಏನು ದೂರನ್ನು ಕೊಡ್ತಾರೆ, ಅದರ ಅನ್ವಯವಾಗಿ FIR ರಿಜಿಸ್ಟರ್ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಈಗಾಗಲೇ ಪೊಲೀಸರು ಬಂದಿರುವಂಥದ್ದು. ಇದರ ಮಧ್ಯೆ ತನಿಖೆ ವೇಳೆಯಲ್ಲಿ ಪ್ರೇಮ ಹೇಳ್ತಾ ಇರುವಂಥದ್ದು ಅವಾಯ್ಡ್ ಮಾಡ್ದ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಕೊಲೆ ಮಾಡಿದೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಕೂಡ ಅಷ್ಟೇ ಕಿರಣ್ ಕೊಲೆಗೆ ಅವಾಯ್ಡ್ ಮಾಡ್ತಿದ್ದ ಅನ್ನುವಂಥದ್ದೇ ರೀಸನ್ನ ಅಥವಾ ಬೇರೆ ಇನ್ನೇನಾದರೂ ರೀಸನ್ ಇದೆಯಾ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಬಯಲಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.